ಎಲ್ಲರಿಗೂ ನಮಸ್ಕಾರ. ಪಾಂಚಜನ್ಯ ಯೂಟ್ಯೂಬ್ ಚಾನಲ್ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಗೆಳೆಯರೆ, ನಾವು ಹಿಂದಿನ ವಿಡಿಯೋದಲ್ಲಿ ದುರ್ಯೋಧನ ಒಬ್ಬೊಬ್ಬ ವೀರ ಹೆಸರನ್ನು ಅವನು ಇಕ್ಕಿ ಹೇಳ್ತಾ ಬರ್ತಾನೆ. ಇಂದಿನ ಮುಂದುವರಿದ ಭಾಗವಾದಂಥ ಈ ಶ್ಲೋಕದಲ್ಲಿ ಅವನು ಇನ್ನೂ ಹಲವಾರು ವೀರರ ಹೆಸರುಗಳನ್ನ ಹೇಳ್ತಾ ಬರ್ತಾನೆ. ಬನ್ನಿ, ಹಾಗಾದರೆ ನಿನಗೆ ತಡ ವಿಡಿಯೋ ಪ್ರಾರಂಭ ಮಾಡೋಣ. ದಯವಿಟ್ಟು ಎಲ್ಲರೂ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ನಿಮ್ಮ ಪ್ರೀತಿಯ ಪಾತ್ರರಿಗೆ ಆದಷ್ಟು ಶೇರ್ ಮಾಡಿ. ಮೊದಲನೇ ಅಧ್ಯಾಯದ 6ನೇ ಶ್ಲೋಕ. ಉದಾಮನ್ಯುಶ್ಚ ವಿಕ್ರಾಂತ ಉತ್ತಮೌಜಶ್ಚ ವೀರ್ಯವಾನ್ ಸುಭದ್ರೋ ದ್ರೌಪದೇಯಶ್ಚ ಸರ್ವ ಏವ ಮಹಾರಥಃ. ಈ ಶ್ಲೋಕದ ಭಾವಾರ್ಥವನ್ನು ನೋಡೋದಾದರೆ, ಉದಾಮನ್ಯು ಕೆಚ್ಚದೆಯವನು, ಉತ್ತಮೌಜನು ಕೂಡ ಕಡುಗಲಿ, ಸೌಭದ್ರೆಯ ಮಗ ಅಂದರೆ ಅಭಿಮನ್ಯು, ದ್ರೌಪದಿಯ ಮಕ್ಕಳು ಅಂದರೆ ಪಂಚಪಾಂಡವರ ಮಕ್ಕಳು ಎಲ್ಲರೂ ನಿಶ್ಚಯವಾಗಿ ಹಿರಿಯ ತೇರಾಳುಗಳೇ ಅಂದರೆ ಮಹಾವೀರರು ಅಂತ ಸಂಬೋಧಿಸ್ತಾನೆ. ಈ ಸಂಪೂರ್ಣ ಶ್ಲೋಕವನ್ನು ನಾವು ವಿಮರ್ಶೆಗೆ ಒಳಪಡಿಸಿದಾಗ ದುರ್ಯೋಧನ ಮನಸ್ಸಿನ ತತ್ವ ನಮ್ಗೆ ಅರ್ಥ ಆಗ್ತಾ ಬರುತ್ತೆ. ಅವನ ಮಾನಸಿಕತೆ ಹೇಗಿತ್ತು, ತಾನು ತಪ್ಪು ಮಾಡಿದ್ದಾನೆ, ತನ್ನ ತಪ್ಪನ್ನು ಮುಚ್ಕೊಡೋದಕ್ಕೋಸ್ಕರ ಗುರುಗಳ ಮುಂದೆ ಬಂದು ಯಾವ ರೀತಿ ತನ್ನ ಅಳಲನ್ನು ತೋರ್ಕೊತಾನೆ. ಚಿಕ್ಕ ಮಕ್ಕಳು 18 ವಯಸ್ಸು ತುಂಬದಂತಹ ಅಭಿಮನ್ಯು ಆಗ್ಬೋದು, ಉಪ ಪಾಂಡವರನ್ನಾಗ್ಬೋದು, ಉದಾಮನ್ಯು ಆಗ್ಬೋದು, ಇವ್ರನ್ನೆಲ್ಲ ಇವನು ಮಹಾರಥಿಗಳು ಅಂತೇಳಿ ಕರೀತಾನೆ. ಮಹಾರಥಿ ಅಂದರೆ ಒಂದೇ ಬಾರಿ 10,000 ಸೈನಿಕರೊಂದಿಗೆ ಯಾರು ಹೋರಾಟವನ್ನು ಮಾಡ್ತಾರೋ ಅವ್ರನ್ನ ಮಹಾರಥಿಗಳು ಅಂತೇಳಿ ಮಹಾಭಾರತದಲ್ಲಿ ಉಲ್ಲೇಖಿಸ್ತಾರೆ. ಅಂತ ಮಹಾರಥಿ ಸ್ಥಾನವನ್ನು ಚಿಕ್ಕ ಮಕ್ಕಳಿಗೆ ಈತ ಕೊಡ್ತಾನೆ. ಏನಾಗುತ್ತೆ ಅಂದರೆ, ತಾನು ತಪ್ಪು ಮಾಡಿದ್ದೀನಿ, ತಾನು ಅಧರ್ಮವನ್ನೇ ಮಾಡ್ತಾ ಇದ್ದೀನಿ. ದುರ್ಯೋಧನಿಗೆ ಎಲ್ಲ ಗೊತ್ತು, ಧರ್ಮ ಯಾವುದು ಅಧರ್ಮ ಯಾವುದು ಎಲ್ಲ ಗೊತ್ತು. ಆದರೆ ಏನಾಗುತ್ತೆ ಅಂದರೆ, ಅವನ ಧರ್ಮವನ್ನು ಅನುಸರಿಸೋದಕ್ಕೆ ಅವನ ಮನಸ್ಸಲ್ಲಿ ಅವನಿಗೆ ಜಾಗ ಇರೋದಿಲ್ಲ. ಅವನಲ್ಲಿ ಇರುವಂಥ ಏಕೈಕ ಗುಣ ಅಂದರೆ ಹೊಟ್ಟೆ ಕಿಚ್ಚು, ಜಲಸ್. ಯಾಕೆಂದರೆ ನನಗಿಂತ ಇನ್ನೊಬ್ಬರು ಬೆಳಿಬಾರ್ದು. ಇದು ನಿಮ್ಮ ಜೀವನದಲ್ಲೂ ಕೂಡ ಸರ್ವೇ ಸಾಮಾನ್ಯ. ಯಾರು ಜಲಸನ್ನು ಹೊಟ್ಟೆ ಒಳಗಡೆ ಇಟ್ಕೊಂಡು ಸದಾ ಎದುರುಗಡೆ ಇರೋರ ಮೇಲೆ ವಿಷವನ್ನು ತಾರ್ತಾ ಇರ್ತಾರೆ. ಯಾಕೆಂತಂದ್ರೆ ಅವನು ಸಂಪೂರ್ಣ ಜಲಸ್ ಇರೋದು ಪಂಚಪಾಂಡವರ ಮೇಲೆ. ಯಾಕೆಂದ್ರೆ ಇವ್ರಿಗೆ ಎಂಥ ಕಷ್ಟದಲ್ಲಿದ್ರು ಕೂಡ ಅವ್ರ ಸಂತೋಷ ಮತ್ತೆ ಅವ್ರಿಗೆ ಏನೇ ಇಷ್ಟೇ ಅವ್ರನ್ನ ಪ್ರಪಾದಕ್ಕೆ ತಳೆದ್ರು ಕೂಡ ಅವ್ರ ಜೀವನದಲ್ಲಿ ಉನ್ನತ ಸ್ಥಾನಕ್ಕೆ ಎದ್ದು ಬರ್ತಾ ಇರ್ತಾರೆ. ಹಾಗಾಗಿ ನಮಗೆ ಜಲಸನ್ನೋದಿತ್ತು ಅಂದರೆ ನಮ್ಮ ವಿನಾಶ ಸಮಯ ಯಾವ ರೀತಿ ನಮಗೆ ಹತ್ರ ಬರುತ್ತೆ ಅನ್ನೋದಕ್ಕೆ ಈ ದುರ್ಯೋಧನನ್ನ ನಾವು ಸಾಕ್ಷಿಯ ಕೊಡ್ಬೋದು. ನಮ್ಮ ಜೀವನದಲ್ಲೂ ಕೂಡ ನಾವಿದ್ದೇನೆ. ನಾವು ಒಂದು ಚಿಕ್ಕ ತಪ್ಪು ಮಾಡಿದ್ರೆ ನಾವು ಚಿಕ್ಕ ಮಕ್ಕಳ ಮುಖವನ್ನು ಕೂಡ ನಮ್ಗೆ ನೋಡ್ಲಿಕ್ಕಾಗಲ್ಲ. ತಪ್ಪು ಮಾಡಿದಂಥ ವ್ಯಕ್ತಿ ಎದುರುಗಡೆ ಇರೋಂಥ ವ್ಯಕ್ತಿಯ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿ ಮಾತನಾಡಲಾರ. ಯಾಕೆಂದರೆ ಇದನ್ನ ಸೈಕಾಲಜಿಕಲಾಗಿ ಕೂಡ ಪ್ರೂವ್ ಮಾಡಿದ್ದಾರೆ. ಯಾರು ಧರ್ಮದ ಪರವಾಗಿ ನಿಂತು ಅಧರ್ಮದ ವಿರುದ್ಧ ಹೋರಾಟ ಮಾಡ್ತಾರೋ ಅವ್ರಿಗೆ ಯಾವತ್ತಿದ್ರೂ ಜಯವೇ. ಯಾಕೆಂದರೆ ಅದಕ್ಕೋಸ್ಕರನೇ ಸತ್ಯಮೇವ ಜಯತೆ ಅಂತಲೇ ನಮ್ಮ ದೇಶದ ಒಂದು ಸ್ಲೋಗನ್ ಇರೋದೇ ಬಂದು ಸತ್ಯಮೇವ ಜಯತೆ. ಯಾರು ಸತ್ಯದ ಪರವಾಗಿ ನಿಂತು ಹೋರಾಟ ಮಾಡ್ತಾರೋ, ಯಾರು ಧರ್ಮದ ಪರ ನಿಲ್ತಾರೋ ಅವ್ರ ಪಕ್ಕದಲ್ಲಿ ಭಗವಂತನೇ ಬಂದು ನಿಂತ್ಕೊಂತಾನೆ. ಇವನಲ್ಲಿ ತನ್ನ 11 ಅಕ್ಷೋಹಿಣಿ ಸೈನ್ಯ ಇವನ ಪರವಾಗಿ ಹೋರಾಡಲಿಕ್ಕೆ ಬಂದಿದೆ. ಭೀಷ್ಮರಿದ್ದಾರೆ, ಕೃಪಾಚಾರ್ಯರಿದ್ದಾರೆ,